ಕಾಲೇಜಿಗೆ ಅಡ್ಮಿಷನ್ ಆಗಕ್ಕೆ ಹೋಗ್ತಿದ್ವಿ, ಬಲಗಾಲ ಇಟ್ಕೊಂಡು ಹೋಗೋಣ. ಹೇಯ್ ಬಂದ್ರಾ ಇಲ್ಲಿ? ಎಲ್ಲಿ ಹೋಗ್ತಿದ್ದೀರಾ ಬ್ರೋ? ಹೇಳಿ ಬ್ರೋ. ಎಲ್ಲಿ ಹೋಗ್ತಿದ್ದೀರಾ? ಅಣ್ಣ BMCT ಕಾಲೇಜಿಗೆ ಅಡ್ಮಿಷನ್ ಬಂದಿದ್ದೀವಿ. ನಿಂದು 85. ನಿಂದೆಷ್ಟು? 89. ನಾವು 3 ಜನ ಪಾಸ್ ಆಗವಲ್ಲ ಮಗ. ನಿಂದೆಷ್ಟ ಮಗ? 95. ಮಗ ಅವನೇ ಅಷ್ಟಾಗ್ದವ, ನಾವೇ ಏನೋ ಮಗ ಇದು. ನೋಡ್ರೋ, ಈ ಕಾಲೇಜ್ ಎಷ್ಟು ಹಳೆದು, 1954 ಸ್ಟಾರ್ಟ್ ಆಗಿರೋದು. ಇನ್ನೇಗಿರುತ್ತೆ? ಈ ಕಾಲೇಜ್ ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದರೆ 1 ಅವರ್ ಕೂಡ ಫ್ರೀ ಕೊಡಲ್ಲ. ಬರೀ ಓದಿ ಓದಿ ಪಾಠ ಅದು ಇದು ಅಂತ ಮಾಡಿಸ್ತಾನೆ ಇದ್ದಾರೆ, ಫ್ರೀಯೇ ಇರಲ್ಲ ನಮಗೆ. ಅಯ್ಯೋ, ಯಾವಾಗ ನೋಡಿದ್ರು ಮಧ್ಯಾಹ್ನ ಆಯಿತು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ಲಾಸ್ ಮಾಡ್ತಾನೆ ಇರ್ತಾರೆ. ಅದರಲ್ಲಂತೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಿ ಓದಿ ಅಂತ ತಲೆ ತಿಂತಾನೆ ಇರ್ತಾರೆ. ಯಾಕ್ರೋ ಬೇಕು ಇದೆಲ್ಲ? ಸ್ಪೋರ್ಟ್ಸರಂತೂ ಯಾವಾಗ ನೋಡಿದ್ರು ಸ್ಪೋರ್ಟ್ಸು ಅಂತಿರ್ತಾರೆ. ಕಾಂಪಿಟೇಷನ್ ಅಂತ ಬಂದ್ರಂತೂ ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಮಧ್ಯೆ NSS ಬೇರೆ. ಬಿಡ್ರು ಹೋಗ್ಲಿ. ವರ್ಷ ನಮ್ಮ ಕಾಲೇಜಲ್ಲಿ ಉದ್ಯೋಗ ಮೇಳ ನಡೀತು. ಎಷ್ಟು ಜನ ಬಂದಿದ್ರು ಗೊತ್ತೇನ್ರೋ? ಎಂತೆಂಥ ಹುಡುಗಿರು ಬೇರೆ ಬೇರೆ ಕಾಲೇಜಿಂದ ಇಂಟರ್ವ್ಯೂ ಕೊಡೋಕೆ ಬಂದಿದ್ರು ಗೊತ್ತಾ? ಓಯ್, ಏನು ನಮ್ಮ ಕಾಲೇಜಲ್ಲಿ ಹುಡುಗಿರ್ ಬರೋಣ? 70% ಹುಡುಗಿರೇ ಇದ್ದಾರೆ. ಸಮಾಧಾನ. ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಈ ಕಾಲೇಜಿಗೆ ಸೇರ್ಕೋಬೇಕು ಬೇಡವೋ ಹೇಳಿದ್ರೆ? ಈ ಕಾಲೇಜಲ್ಲಿ 12 acres ಲ್ಯಾಂಡ್ ಐತೆ. ಆ ಜಾಗ ಪೂರ್ತಿ ನಿಂದೆ ಸೇರ್ಕೊಂಡ್ರೆ. ನೋಡ್ರೋ, ಈ ಕಾಲೇಜಲ್ಲಿ ಪಾಠ, ಕಲ್ಚರಲ್ ಆ್ಯಕ್ಟಿವಿಟಿ, ಕ್ಲಬ್, ಲೈಬ್ರರಿ, ಸ್ಪೋರ್ಟ್ಸು, ಟ್ರೈನಿಂಗು, ಸ್ಪೆಷಲ್ ಲೆಕ್ಚರರು ಇಂಥ ಇದೇ ಥರ ಅಂತ ಅದು ಇದು ಅಂತ ತಲೆ ತಿಂತಾರೆ. ಏನು ಮಾಡ್ತೀರಾ ನೋಡಿ. ಜಿಮ್ ಬೇರೆ ಐತೆ, ಬಿಡು ಸೇರ್ಕೊಳ್ಳಿ. ಸುಮ್ಮನಿರೋ, ಇದೇ ಆಗೋಯ್ತು ನಿಮ್ಮ ಡ್ರಾಮಾ. ಯಾವಾಗ ನೋಡಿದ್ರು ಇದೇ ಒಳಗಡೆನೆ ಓದ್ಕೋತೀರಾ, ಎಕ್ಸಾಮಲ್ಲಿ ಟಾಪರ್ ಆಗ್ತೀರಾ. ಜೂನಿಯರ್ಸ್ ಯಾಕ್ರೋ ದಾರಿ ತಪ್ಪಿಸ್ತಿದ್ದೀರಾ? ಜನ ಎಲ್ಲ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಕ್ಕೆ ಬಂದಿದ್ದೀರಲ್ವಾ, ನಿಮ್ಗೊಂದು ಒಳ್ಳೆ ಮಾತು ಹೇಳ್ತೀನಿ ತಿಳ್ಕೊಳ್ಳಿ. ಒಳ್ಳೆ ಎಜುಕೇಷನ್ ಬೇಕು ಅಂತಂದರೆ ನಿಮಗೆ ನಮ್ಮ ಕಾಲೇಜೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸರಿ, ಅಷ್ಟೇ ಅಲ್ಲ, ಈ ಕಾಲೇಜಲ್ಲಿ ಓದಿರೋರು IAS ಆಫೀಸರ್ ಆಗಿದ್ದಾರೆ, ಇನ್ಸ್ಪೆಕ್ಟರ್ ಆಗಿದ್ದಾರೆ, ಲೆಕ್ಚರರ್ ಆಗಿದ್ದಾರೆ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಮತ್ತು ಈಗ ರೀಸೆಂಟಾಗಿ ನಡೀತಿರೋ ಆಪರೇಷನ್ ಸಿಂಧೂರಲ್ಲಿ 3 ಜನ ಸೋಲ್ಜರ್ಸ್ ಇದ್ದಾರೆ ನಮ್ಮ ಕಾಲೇಜಲ್ಲಿ ಓದಿ. ಜೀವನದಲ್ಲಿ ಇನ್ನೇನು ಬೇಕು? ಇಲ್ಲಿ ಎಲ್ಲ ಕಾಲೇಜ್ ಥರನೂ ಅಲ್ಲ. ಪ್ರಿನ್ಸಿಪಲ್ ಸರು ಎಷ್ಟು ಬ್ಯುಸಿ ಇರ್ತಾರೆ, ಆದರೂ ಸಹ ಬಂದು ಕ್ಲಾಸ್ ಮಾಡ್ತಾರೆ. ಮತ್ತು ಒಳ್ಳೆ ಕಾಲೇಜ್ ಬಿಲ್ಡಿಂಗ್ ಇದೆ, ಮತ್ತು ಸುತ್ತಮುತ್ತ ಒಳ್ಳೆ ನೇಚರ್ ಇದೆ, ಮತ್ತು ಕ್ಯಾಂಟೀನ್ ಇದೆ, ಮತ್ತು ಲೈಬ್ರರಿಲಿ ನೀವು ಬುಕ್ಸ್ ಎಲ್ಲ ತೊಗೊಂಡು ಓದ್ಬೋದು. ರೀಡಿಂಗ್ ರೂಮ್ ಕೂಡ ಸಪ್ರೇಟ್ ಇದೆ. ಮತ್ತು 4 ಗಂಟೆ ಇಲ್ಲ ಅಂದರೂ 5 ಗಂಟೆ ತನಕ ನೀವು ಕುತ್ಕೊಂಡು ಓದ್ಕೋಬೋದು. ಯಾವುದೇ ಡೌಟ್ಸ್ ಇದ್ರೂ ನೀವು ಕ್ಲಿಯರ್ ಮಾಡ್ಕೋಬೋದು. ಸರ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಪ್ಲೇಸ್ಮೆಂಟ್ ಕ್ಲಾಸ್ ಮಾಡ್ತಾರೆ. ನೀವು ಯಾವುದೇ ಥರ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ನಿಮ್ಮ ಲೈಫ್ ಸೆಟಲ್ ಆಗೋಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ನಮ್ಮ ಪ್ರೊಫೆಸರ್ಗಳು ಮಾಡಿಕೊಡ್ತಾರೆ. ನಿಮಗೆ ಇದಕ್ಕಿಂತ ಒಳ್ಳೆ ಕಾಲೇಜ್ ಎಲ್ಲೂ ಸಿಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರುಗಳು ಹೇಳೋ ಮಾತೆಲ್ಲ ನೀವು ಕೇಳಬೇಡಿ. ಬಂದ್ರು ನೋಡ್ರಪ್ಪ ಟಾಪರು. ನೋಡ್ರೋ, ನಿಮ್ಗೆ ಹೇಳೋದು ಏನು ಅಂದರೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ಒಳ್ಳೆ ಎಜುಕೇಷನ್ ಬೇಕು ಅಂದ್ಬಿಟ್ಟು ಬೆಂಗಳೂರು, ಹಾಸನ, ಮೈಸೂರು ಅಂತೆಲ್ಲ ಹೋಗ್ತಾರೆ. ಆದರೆ ನಮ್ಮ ಕಾಲೇಜಲ್ಲಿ ನೋಡಿ, ಮೈಸೂರು, ಬೆಂಗಳೂರು, ಹಾಸನಿಂದ ನಮ್ಮ ಕಾಲೇಜಿಗೆ ಬರ್ತಾರೆ ಪಾಠ ಮಾಡೋಕ್ಕೆ ಸ್ಟೂಡೆಂಟ್ಸ್. ಅದು ನಮ್ಮೆಲ್ಲರ ಅದೃಷ್ಟ ಅಲ್ವಾ? ಈ ಅದೃಷ್ಟ ನಿಮಗೂ ಬೇಕು ಅಂದರೆ ಯೋಚನೆ ಮಾಡಿ ಒಳ್ಳೆ ದಾರಿ ಹಿಡೀರಿ. ನಮ್ಮ ಕಾಲೇಜು ಅಯ್ಯೋ, ಸಾಕು ಸುಮ್ಮನಿರಪ್ಪ. ನಮ್ಗೆ ಇಷ್ಟೆಲ್ಲ ಡಿಸ್ಕಷನ್ ಆದಮೇಲೆ ನಾವು ಸೇರ್ಕೊಂಡ್ರೆ ಇದೇ ಕಾಲೇಜ್ BMCT ಕಾಲೇಜ್ಗೆ ಸೇರ್ಕೊಳ್ಳೋದು. ಯಾವುದಪ್ಪ? ಉತ್ತಮ ಶಿಕ್ಷಣ, ಉತ್ತಮ ಭವಿಷ್ಯಕ್ಕಾಗಿ ಇರುವುದೊಂದೇ ದಾರಿ, ಅದೇ